ಬ್ರೇಕ್ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಚರ್ಚೆ ಕೊನೆ ಭಾಗಕ್ಕೆ ಬರ್ತಾ ಇದ್ದೀವಿ. ಗೌರೀಶ್ ಅವರೇ, ಜುಲೈ ಬಜೆಟ್ ಬಗ್ಗೆ ತುಂಬ ಜನ ತುಂಬ ಮಾತಾಡ್ತಿದ್ದಾರೆ. ಅಂದರೆ ಈಗ ಫೈನಾನ್ಸ್ ಮಿನಿಸ್ಟರು ಜುಲೈಯಲ್ಲಿ ನಾನೇ ಬಂದು ಬಜೆಟ್ ಮಾಡ್ತೀನಿ ಅಂತ, ಅಂದರೆ ನನ್ನ ಪಕ್ಷನೇ ಬಂದು ಬಜೆಟ್ ಮಾಡ್ತಾರೆ. ಅವ್ರು ಮಾಡ್ಬೋದು, ಇಲ್ಲಾಂದರೆ ಹೊಸ ಫಿನಾನ್ಸ್ ಮಿನಿಸ್ಟರ್ ಮಾಡ್ಬೋದು. ಆದರೆ ಈ ಬಜೆಟ್ ನೋಡಿದ್ರೆ ಈ ಎಲ್ಲ ಫೋಕಸ್ಸು ಜುಲೈ ಬಜೆಟ್ಗೆ ಇಟ್ಟಿದ್ದಾರೆ ಅನ್ನಿಸುತ್ತೆ. ಇಲೆಕ್ಷನ್ ಮುಂಚೆ ನಾನು ಏನೇನು ಆಸೆ ತೋರಿಸೋದಿಲ್ಲ, ಇಲೆಕ್ಷನ್ ನಂತರ ಏನು ಅಂತ ಇಲೆಕ್ಷನ್ ಆ ಬಜೆಟಲ್ಲಿ ಕೊಡ್ತೀನಿ ನಾನು. ಫಾರ್ ಎಕ್ಸಾಂಪಲ್ ಡೆವಲಪ್ಮೆಂಟ್ ಆಗಿರಲಿ, ಇಲ್ವಾ ಕನ್ಸೆಷನ್ಸ್ ಆಗಿರಲಿ, ಅಥವಾ ಇನ್ನೂ ಸ್ಪೆಂಡಿಂಗ್ ರೂಟ್ ಆಗಲಿ, ಅದನ್ನೆಲ್ಲ ಮಾಡ್ತೀನಿ. ಇವಾಗ ಏನೇನು 11 ಲಕ್ಷ ಕೋಟಿ ಫಾರ್ ಎಕ್ಸಾಂಪಲ್ ಇನ್ಫ್ರಾಸ್ಟ್ರಕ್ಚರ್ಗೆ ಏನು ಹೇಳಿದ್ರು ಅದನ್ನು ಏನು ಕಂಪ್ಲೀಟಾಗಿ ಅಲೋಕೇಟ್ ಮಾಡೋಕ್ಕಾಗೋದಿಲ್ಲ. ಇವಾಗ ಅಪ್ ಟು ಎಲೆಕ್ಷನ್ ತನಕ ಇವರು ಅದನ್ನು ಎಕ್ಸ್ಪೆಂಡಿಚರನ್ನು ಕಂಟ್ರೋಲ್ ಮಾಡ್ಬೋದು ಅಷ್ಟೇ ಈ ಬಜೆಟ್, ಫಾರ್ ಎಕ್ಸಾಂಪಲ್ ಇಂಟರ್ಮೀಡಿಯೇಟ್ ಬಜೆಟ್. ಬಟ್ ನನಗೆ ಗೊತ್ತಿರೋ ಮಟ್ಟಿಗೆ ದ ನ್ಯೂ ಗವರ್ಮೆಂಟಲ್ ಬಜೆಟು ಆ ಬಜೆಟ್ ಅನ್ನುವ ಫಾರ್ಮ್ಯಾಟನ್ನೇ ಚೇಂಜ್ ಮಾಡುತ್ತೆ ಅಂತ. ಯಾವ ಫಾರ್ ಎಕ್ಸಾಂಪಲ್ ಏನು ಮಾಡಿದ್ರು, ರೈಲ್ವೆ ಬಜೆಟನ್ನು ತೆಗೆದ್ರು, ಫೈನಾನ್ಸ್ ಬಜೆಟ್ ಒಂದು ಮಾಡಿದ್ರು. ಈ ಟರ್ಮ್ ನಾನು ನೋಡಿದೆ, 6.5% 8% ಡಿಫೆನ್ಸ್ ಕೊಟ್ಟಿದ್ದಾರೆ, ಸಮಥಿಂಗ್ ಚೇಂಜ್ ಮಾಡಿ. ಸೊ ಇನ್ನು ಹೊಸ ಬಜೆಟಲ್ಲಿ ತುಂಬ ಡೆವಲಪ್ಮೆಂಟಲ್ಲು ಟ್ಯಾಕ್ಸ್ ರಿಫಾರ್ಮ್ಸೇ ಬರ್ಬೋದು. ಈ ಟ್ಯಾಕ್ಸ್ ರಿಫಾರ್ಮ್ಸಲ್ಲಿ ತುಂಬ ಇದೆ. ಟ್ಯಾಕ್ಸ್ ಕೋರ್ಟ್ ಬೇಕು ಅಂತ ನಾವು ಕೇಳಿದ್ದೀವಿ, ಟ್ಯಾಕ್ಸ್ಗೆ ಸಪ್ರೇಟ್ ಕೋರ್ಟ್ ಕೊಡಿ, ನಮಗೆ ಸುಪ್ರೀಂ ಕೋರ್ಟ್ ಬೇಡ, ನ್ಯಾಷನಲ್ ಟ್ಯಾಕ್ಸ್ ಟ್ರೈಬ್ಯುನಲ್ ಅಂತ ಮಾಡಿ, ಎಲ್ಲ ಟ್ಯಾಕ್ಸ್ ಮ್ಯಾಟರ್ಸ್ ಅಲ್ಲಿಗೆ ಹೋಗಲಿ. ಈ ಇಂಟರ್ನ್ಯಾಷನಲ್ ಫಾರಿನವರು ಫಾರ್ ಬಿಟ್ಕಾಯಿನ್ ಕಂಪ್ನಿ ಇಂಡಿಯಾದಲ್ಲಿ ಬಂದು ಬಿಸ್ನೆಸ್ ಮಾಡಬೇಕು ಅಂತಂದರೆ ಯಾರನ್ನು ಕೇಳೋದು? ಯಾರಿಗೂ ಬರಲ್ಲ. ಇನ್ವೆಸ್ಟ್ಮೆಂಟ್ ಮಾಡುತ್ತಾರೆ, ಯಾರಿಗೂ ಬರಲ್ಲ. ಅದು ಅಕೌಂಟಿಂಗ್ ಹೆಂಗೆ ಮಾಡೋದು, ಆಡಿಟ್ ಹೆಂಗೆ ಮಾಡೋದು, ಅಂಥದ್ದನ್ನು ನೀವು ಹೊಸ ಬಿಸ್ನೆಸ್ ಮಾಡ್ತೀರಾ, ಚಾಟ್ GPT ಮಾಡ್ತೀರಾ, ಇಂಥದ್ದನ್ನು ಮಾಡ್ತೀರಾ, ನೀವು ಟ್ಯಾಕ್ಸ್ ಟ್ರೈಬ್ಯುನಲ್ಗೆ ಲೆಟರ್ ಬರೀರಿ. ಇವಾಗ ಇದೆ ಪ್ರಾವಿಷನ್ ಇದೆ, ಅಡ್ವಾನ್ಸ್ ರೂಲಿಂಗ್ ಅಂತ ಇದೆ. ನನಗೆ 6 ಮಂತ್ಸಲ್ಲಿ ನನ್ನ ಜಡ್ಜ್ಮೆಂಟ್ ಕೊಡಬೇಕು ಅದಕ್ಕೆ. ಬಟ್ 6 ಮಂತ್ಸ್ ತನಕ ಈ ಫಾರಿನರ್ಸ್ ಕಾಯೋದಿಲ್ಲ. ಚೈನಾದಲ್ಲಿ 30 ಡೇಸ್ ರೂಲಿಂಗ್ ಬಂದ್ಬಿಡುತ್ತೆ. ನಾನು ಬಿಸ್ನೆಸ್ ಮಾಡಬಹುದಾ, ಇಂಥ ಬಿಸ್ನೆಸ್ ನಿಮ್ಮ ಕಂಟ್ರಿಯಲ್ಲಿ ಮಾಡಿದ್ರೆ ಲ್ಯಾಂಡ್ ಕೊಡ್ತೀರಾ, ಏನು ಟ್ಯಾಕ್ಸ್ ಲಯಬಿಲಿಟಿ ಇದೆ ಅಂತೇಳಿ 30 ಡೇಸಲ್ಲಿ ಕೊಡ್ತಾರೆ ಅವರು. ನಾವು 6 ಮಂತ್ಸ್ ತಗೊಳ್ತೀವಿ. ಸೊ ಅಂಥದ್ದನ್ನು ನಾವು ಕೇಳಿದ್ವಿ, ಬರಲ್ಲ, 6 ಮಂತ್ ಅರ್ಧ ಬರ್ಧ ಬರುತ್ತೆ. ಸೊ ನಮಗೆ ನ್ಯಾಷನಲ್ ಟ್ಯಾಕ್ಸ್ ಟ್ರೈಬ್ಯುನಲ್ ಸಪ್ರೇಟಾಗಿ ಬಂದುಬಿಟ್ರೆ ನಮ್ಗೆ ಬರುವಂಥ ಇನ್ವೆಸ್ಟ್ಮೆಂಟ್ಸ್ಗೆ ಇಮಿಡಿಯೇಟ್ ಅಫ್ರಂಟ್ ಜಡ್ಜ್ಮೆಂಟ್ಸ್ ಇರುತ್ತೆ. ಸೊ ಇಂಥದ್ದನ್ನು ಆ ನಂತರ ಜನರಲ್ ಆ್ಯಂಟಿ ಅವಾಯ್ಡೆನ್ಸ್ ರೂಲಿಂಗ್ಸು ಮೊನ್ನೆ ಅಂದರೆ ನಾನು ಜನಸಾಮಾನ್ಯರ ಮಧ್ಯದಲ್ಲಿ ಚರ್ಚೆಗಳನ್ನು ಹೇಳಿದೆ. 2024 ಈಗ ಈ ವರ್ಷ ಎಲೆಕ್ಷನ್ ಆಗುತ್ತೆ. 2029 ಚುನಾವಣೆಯಲ್ಲಿ ಮೋದಿ ಪ್ರಧಾನಿ ಅಭ್ಯರ್ಥಿಯಾಗಿರೋದಿಲ್ಲ. BJP ಹೊಸ ಫೇಸ್ ಅಂತ ತಗೊಂಡು ಬಂದಿರುತ್ತೆ. ಅಷ್ಟರಲ್ಲಿ ಮೋದಿ ಆ ಮುಂದಿನ 3 ವರ್ಷನೋ 4 ವರ್ಷನೋ ಎಷ್ಟೋ ಒಂದು ಅವಧಿ, ಆ ಅವಧಿಯಲ್ಲಿ ಏನೇನು ಮಾಡಬಹುದು ಎಲ್ಲವನ್ನೂ ಮಾಡಿಬಿಡ್ತಾರೆ. ಈ ರೀತಿಯಾಗಿ ಜನ ತಲೆಗೆ ಒಬ್ಬೊಬ್ಬರು ಒಂದೊಂದು ಏನೇನೋ ಮಾತಾಡೋಲ್ಲ. ಇದರಲ್ಲಿ ರಿಸೌಂಡಿಂಗ್ ವಿಕ್ಟ್ರಿ ಬಂದರೆ ಇಂಟರ್ನ್ಯಾಷನಲ್ ಕಾನ್ಫಿಡೆನ್ಸ್ ಆನ್ ಇಂಡಿಯಾ ವಿಲ್ ಇನ್ಕ್ರೀಸ್, ಇನ್ವೆಸ್ಟ್ಮೆಂಟ್ ವಿಲ್ ಫ್ಲೋ. ರಿಸೌಂಡಿಂಗ್ ವಿಕ್ಟ್ರಿ ಬಂದರೆ ಈ 2 ತಿಂಗಳು ಟ್ಯಾಕ್ಸ್ ಡಿಸ್ಟರ್ಬೆನ್ಸ್ ನಾನು ಏನೂ ಮಾಡಲ್ಲ, ಯಥಾಸ್ಥಿತಿ ಕಾಪಾಡ್ಕೊಂಡು ಬರ್ತೀವಿ ಅಂದರೆ ನಾವೀಗ ಪ್ರಪೋಸಲ್ ಕೊಡಲ್ಲ ಅಂತ. ಈಗಿರೋ FDI ಪೊಸಿಷನ್ನು, ಇನ್ವೆಸ್ಟ್ಮೆಂಟ್ ಪೊಸಿಷನ್ನು, ಟ್ಯಾಕ್ಸ್ ಪೊಸಿಷನ್ನು ಬಹಳ ಸೆನ್ಸಿಟಿವ್. ಏನಾದರೂ ಚೇಂಜಸ್ ಮಾಡಿದ್ರೆ ಡಿಸ್ಟರ್ಬ್ ಆಗೋ ಚಾನ್ಸಸ್ ಇದೆ. ಓಕೆ, ಏನೋ ಒಂದು ಕಾರ್ಪೊರೇಟ್ ಟ್ಯಾಕ್ಸಲ್ಲಿ ಇದು ಹಾಕ್ತೀವಿ ಅಂತೆ. ಆಮೇಲೆ ಈ ಅನೇಕ ಸೆಸ್ಗಳು, ಅಧಿಭಾರಗಳು, ಇರಬಾರದ ಭಾರಗಳು ಎಲ್ಲ ಇದೆ. ಅದನ್ನೆಲ್ಲ ಕ್ರೋಢೀಕರಿಸಿ ಚೇಂಜ್ ಮಾಡ್ಬೋದು. ಬಟ್ ಓವರ್ ಆಲ್ ದೇರ್ ಇಸ್ ಅ ವೆರಿ ಥಿನ್ ಲೈನ್ ಡೆವಲಪಿಂಗ್ ಬಿಟ್ವೀನ್ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಟ್ಯಾಕ್ಸಸ್. ನಾನು ಇದಕ್ಕಿಂತ ಮೇಲ್ ನೋಡ್ತೀನಿ. 25ನೇ ಬಜೆಟಲ್ಲಿ ಬಹುಶಃ ಬಹಳಷ್ಟು ರ್ಯಾಷನಲ್ ಚೇಂಜಸ್ ಆಗಿ ಹರವು ಜಾಸ್ತಿ ಆಗುತ್ತೆ, ವ್ಯಾಪ್ತಿ, ತೆರಿಗೆ ಬೇಸ್ ಜಾಸ್ತಿಯಾಗಿ, ತೆರಿಗೆ ರೇಟ್ಸ್ ಕಮ್ಮಿಯಾಗಿ, ಕ್ರೋಢೀಕರಣ ಜಾಸ್ತಿ ಆಗ್ಬೋದು. ಅದಕ್ಕೆ ಈ ವರ್ಷ ಬಹಳ ಇಂಪಾರ್ಟೆಂಟ್ ವರ್ಷ. 24 ಟೋಟಲ್ 100 ಜನ ಇದ್ದಾರೆ. 20 ಜನರಿಂದ 100 ರೂಪಾಯಿ ಕಲೆಕ್ಟ್ ಮಾಡೋ ಬದಲು 40 ಜನರಿಂದ 100 ರೂಪಾಯಿ ಕಲೆಕ್ಟ್ ಮಾಡೋಣ. ಆವಾಗ ಒಬ್ಬೊಬ್ಬರದ್ದು ಕಾಂಟ್ರಿಬ್ಯೂಷನ್ ಕಡಿಮೆ ಆಗಿ ಭಾರ ಕಡಿಮೆ ಅನ್ಸುತ್ತೆ. 140 ಕೋಟಿ ಅಂತ ಒಪ್ಕೊಂಡ್ರೆ 40ನ ಬಿಟ್ಟಾಕಿದ್ರೆ 100 ಕೋಟಿನೇ ಡೆಫಿನೆಟ್ ಅಂತ ಒಪ್ಕೊಳ್ಳೋಣ ನಾನು ನೀವು. ಅದರಲ್ಲಿ 60% ಅಗ್ರಿಕಲ್ಚರಿಸ್ಟ್ ಅಂದರೆ ಇನ್ನು 40%, 40 ಕೋಟಿಗೆ 8 ಕೋಟಿ 50 ಲಕ್ಷ ಜನ ರಿಟರ್ನ್ಸ್ ಫೈಲ್ ಮಾಡಿದ್ದಾರೆ. ಅದರಲ್ಲಿ ಒಂದು 6 ಕೋಟಿ ಚಿಲ್ಲರೆ ಜನ ತೆರಿಗೆ ಕಟ್ಟಿದ್ದಾರೆ. ಅಂದರೆ ಅನುಪಾತ ಬಹಳ ಕಡಿಮೆ ಇದೆ. ಅಗ್ರಿಕಲ್ಚರಿಸ್ಟ್ 60% ಇದ್ದರೂ ಆತನಿಗೆ ಅದರ್ ಇನ್ಕಮ್ ಅಂತಿರುತ್ತೆ. ಅದರದ್ದು ಡೆಫಿನೇಷನ್ಗಳು ಬಹಳ ಚೇಂಜ್ ಆಗುತ್ತೆ. ಈಗ ಲ್ಯಾಂಡ್ ಸೇಲ್ದು ಇರುತ್ತೆ. ಈ ಸಲ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿದ್ದು ಹೋಮ್ ಲೋನ್ಗೆ ಸ್ವಲ್ಪ ಏನಾದರೂ ಹೆಲ್ಪ್ ಮಾಡ್ತಾರೇನೋ ಅಂತ.
ಬಟ್ ಹೋಮ್ ಲೋನ್ಗೆ ಬದಲಾಗಿ ಇವರು ಪ್ರೊಡಕ್ಷನ್ ಬೇಸ್ಡ್ ಸೋಲಾರ್ ಸಿಸ್ಟಮ್ಗೆ ಹೋಗಿದ್ದಾರೆ, ಸೋಲಾರ್ ಇಂಪ್ಲಿಮೆಂಟೇಷನಲ್ಲಿ. ಬಟ್ ಈಗಾಗಲೇ ಮಾರ್ಕೆಟ್ ಸ್ಯಾಚುರೇಟ್ ಆಗಿಬಿಟ್ಟಿದೆ. ಸೋಲಾರ್ ಸ್ಕೂಟ್ರಲ್ಲಿ ಸೈಕಲಲ್ಲಿ ಬಂದು ನಿಮ್ಮ ಫ್ಯಾಕ್ಟ್ರಿ ಮೇಲೆ ಸೋಲಾರ್ ಹಾಕಲ್ಲ ಅಂತಾರೆ. ಅದು ಬಿಲ್ಡಿಂಗ್ ನಂದು, ರೂಫ್ ನಂದು, ಸೋಲಾರ್ ಅವ್ರದ್ದು, ಆ ಥರ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಡ್ತಾರೆ. ಆ ಥರ ನಡೀತಾ ಇದೆ, ಭಾಳಷ್ಟು ಆಗ್ತಾ ಇದೆ. ಸೋಲಾರ್ ಅನ್ನೋದು ನೀವು ಇತ್ತೀಚೆಗೆ ಕೇಳ್ತಾ ಇದ್ದೀರಾ, ಸುಮಾರು ವರ್ಷದಿಂದ ಇದೆಯಲ್ಲ. ಸ್ಟೇಟ್ 7,000 ರೂಪಾಯಿ ಕೊಡುತ್ತೆ ಅಂತಿದೆ ಸಬ್ಸಿಡಿ. ಬಟ್ ಅದನ್ನು ಇಂಪ್ಲಿಮೆಂಟೇಷನ್ ಲೆವೆಲಿಗೆ ತರೋ ರೀತಿಯಲ್ಲಿದೆ. ಅವರು ಆವತ್ತೇ 1 ಕೋಟಿ ಅಂತ ಅನೌನ್ಸ್ ಮಾಡಿದ್ದು ಅಯೋಧ್ಯೆ ಆದಮೇಲೆ ಇಟ್ ವಾಸ್ ವೆರಿ ಫೋರ್ಸ್ಫುಲ್. ಇಂಪ್ಲಿಮೆಂಟೇಷನ್ ಚೆನ್ನಾಗಿರುತ್ತೆ. ಆಮೇಲೆ ಕೆಲವು ವ್ಯಕ್ತಿಗಳು ಘೋಷಣೆ ಮಾಡಿದ್ರೆ ಕಾರ್ಯಾಂಗ ಚುರುಕಾಗತ್ತೆ, ಇನ್ನು ಕೆಲವರು ವ್ಯಕ್ತಿಗಳು ಘೋಷಣೆ ಮಾಡಿದ್ರೆ ಕಾರ್ಯಾಂಗ ನಿದ್ದೆ ಮಾಡಿ ಕೇಳಿಸ್ಕೊಳ್ಳೋದಕ್ಕೆ ಸುಮ್ಮನೆ. ಆ ರೀತಿ ಸ್ವಲ್ಪ ಆಶಾಭಾವನೆಗಳಿದೆ. ಬಟ್ ಇಡೀ ಜಗತ್ತು ಒಂದು ಪುಟ್ಟ ಹಳ್ಳಿ ಅಂತ ಕುವೆಂಪು ರೀತಿಯಲ್ಲಿ ಮಾತಾಡಿದ್ರೆ ಇಡೀ ಎಕನಾಮಿಕ್ ವಲಯ ಒಂದೇ. ಎಲ್ಲಿ ಡಿಸ್ಟರ್ಬ್ ಆದರೂ ನಮ್ಮ ಹಣಕಾಸಿಗೆ ತೊಂದರೆ ಆಗುತ್ತೆ. ಉಕ್ರೇನ್ ಇರ್ಬೋದು, ಶ್ರೀಲಂಕಾ ಇರ್ಬೋದು. ಈಗ ನೋಡಿ, ವಿಯೆಟ್ನಾಂ ಒಳ್ಳೆ ಹೆಸರು ತಗೋತಾ ಇದೆ ಫಾರಿನ್ ಇನ್ವೆಸ್ಟ್ಮೆಂಟಲ್ಲಿ. ಬಾಂಗ್ಲಾದೇಶ್ ನಮಗಿಂತ ಮುಂದಿದೆ GDPಲಾಗಲಿ, ಗಾರ್ಮೆಂಟ್ಸ್ ಎಕ್ಸ್ಪೋರ್ಟ್ಸಲ್ಲಾಗಲಿ. ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ನಮ್ಮ ದೇಶದಿಂದ ಹೋಗೇ ಬಿಡ್ತು ಪೂರ್ತಿ. ಅವ್ರಿಗೇನು ಇನ್ಫ್ರಾಸ್ಟ್ರಕ್ಚರು, ಟ್ರೈನಿಂಗ್ ರಿಕ್ವೈರ್ಮೆಂಟ್ ಇಷ್ಟೇ. ಫ್ರೆಂಚ್ ಕಲಿ, ಇಂಗ್ಲೀಷ್ ಕಲಿ, ಜರ್ಮನಿ ಕಲಿ, ಮಾಡು. ಬಟ್ಟೆ ಹೊಲಿ, ಚೀಪ್ ಲೇಬರು, ಚೀಪ್ ಕ್ವಾಲಿಫೈಡ್ ಲೇಬರು. ನಮ್ಮಲ್ಲಿ ಕಾಸ್ಟ್ಲಿ ಅನ್ಕ್ವಾಲಿಫೈಡ್ ಜಾಬ್ಲೆಸ್. ಫ್ಯಾಷನ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ ಪ್ಯಾರಿಸಿಗೆ ಕರೀತಾರೆ. ಅಲ್ಲಿನ ಮಾಲ್ಗಳಲ್ಲಿ ಹೋಗಿ ಒಂದು ಶರ್ಟ್ ತಗೊಳಕ್ ಹೋದ್ರೆ ಸ್ಟಿಚ್ಡ್ ಇನ್ ಬಾಂಗ್ಲಾದೇಶ್ ಅಂತ. ಖಂಡಿತ ಅಲ್ಲ, ಅದನ್ನು ನಾವು ಮಾಡೆಲ್ ಆಗಿ ನೋಡಿದ್ರೆ ಅಷ್ಟು ಚಿಕ್ಕ ದೇಶ, ಸದ್ದು ಗದ್ದಲ ಇಲ್ದಿರ ಒಂದು ಬರ್ಡನ್ ಆಫ್ ರಿಲಿಜಿಯನ್ ಹೆಗಲ ಮೇಲೆ ಇಟ್ಕೊಂಡು ಎಕಾನಮಿನ ಅಷ್ಟು ಚೆನ್ನಾಗಿ ಮಾಡ್ತಾ ಇದೆ. ನಮ್ಮಲ್ಲಿ ಅಸೆಟ್ ಆಫ್ ರಿಲಿಜಿಯನ್ನು, ಅಸೆಟ್ ಆಫ್ ಸಂಸ್ಕೃತಿ, ಅಸೆಟ್ ಆಫ್ ಕಲ್ಚರ್ ಇದ್ರೂ ನಾವು ಗಾರ್ಮೆಂಟ್ ಸ್ಟಿಚಿಂಗ್ ಇಂಡಸ್ಟ್ರಿ, ಕೆಲವು ಪ್ರೊಸೆಸಿಂಗ್ ಇಂಡಸ್ಟ್ರಿನ ಅನ್ಯಾಯವಾಗಿ ಬಿಟ್ಕೊಟ್ಟಿದ್ದೀವಿ. ಇವತ್ತಿಗೂ ಅಷ್ಟೇ ಅಜಿತ್ ಅವರೇ, ಸಿರಿಧಾನ್ಯದ ಬಗ್ಗೆ ನಮ್ಮ ಕರ್ನಾಟಕದಲ್ಲಿ ಬೆಳೆದ ಸಿರಿಧಾನ್ಯ ತಮಿಳ್ನಾಡಿಗೆ ಹೋಗಿ ಪ್ರೊಸೆಸ್ ಆಗಿ ಬರಬೇಕೆ ಹೊರತು ಇಲ್ಲಿ ಮೆಷಿನರೀಸ್ ಇಲ್ಲ. ಹೌದು ದಟ್ ಈಸ್ ಟ್ರೂ. ಥ್ಯಾಂಕ್ ಯು ಸೋ ಮಚ್ ಸರ್. ಮೂರು ಜನರಿಗೂ ಜುಲೈ ಬಜೆಟ್ ಏನಿರುತ್ತೆ ಅನ್ನೋದು ಸದ್ಯದ ಕುತೂಹಲ. ನೋಡೋಣ. ಸಣ್ಣ ಬ್ರೇಕ್ ತೆಗೆದುಕೊಳ್ತೀನಿ. ಬ್ರೇಕ್ ನಂತರ ಚರ್ಚಿಸಬೇಕಾದ ವಿಷಯ ಇನ್ನೊಂದಿದೆ, ಇಂಟ್ರೆಸ್ಟಿಂಗ್ ವಿಷಯ. ಬ್ರೇಕ್ ಮುಗಿಸ್ಕೊಂಡು ವಾಪಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.